ಬೇಕಾ? ಇಲ್ಲೇ ಬೇಡ, ಕೂತ್ಕೊಳ್ಳಿ. ಎಂತ ಮಾಡ್ತಾ ಇದ್ದಿ? ಇಬ್ರು ಕೂತ್ಕೊಂಡು ಎಂತ ಇಲ್ಲೇ ಸುಮ್ಮನೆ ಕೆಲಸ ಮಾಡ್ತಾ ಇದ್ದ. ಆತ ಅವನಿಗೆಲ್ಲವ? ಹಾಂ ಆತಾತ್ ಬಂತು. ಮತ್ತೆ ಇಲ್ಲೇ ಸುಮ್ಮನೆ ಒಂದೊಂದು ತಾಪತ್ರಯ ಆಗ್ತಾ ಇಲ್ಲೇ ಮನೇಲಿ ಹೋಗ್ತೇ ಕಡೆಗೆ ಕುಡುಲೆ ಎಂತ ಮಾಡೋದು? ಕೂತ್ಕೊಳ್ಳಿ. ಹಾಂ ಎಲ್ಲ ಆರಾಮ್. ನಿಮ್ಮಲ್ಲೆಲ್ಲ ಆರಾಮಿದ್ವಾ? ಆರಾಮ. ಮಕ್ಕಳೆಲ್ಲ ಕರ್ಕ ಬಂದೆ ಇಲ್ಲೇ ನೀವು ಇಷ್ಟೇ ಬಂದ್ರಿ? ಹಾಂ ಇಲ್ಲೇ ಹಿಂಗೆ ಬಂದು ಪರೀಕ್ಷೆ ಅಲ್ಲ. ನಿಮ್ಮನ್ನೆಲ್ಲ ಯಾರು ಕಾಣ್ತೀವಿಲ್ಲ ಎಲ್ಲೋದ? ಎಲ್ಲ ಪರೀಕ್ಷೆ ಅಲ್ಲ ಶಾಲೆ ಹೋಯ್ತು. ಗಂಡಸ್ರೆಲ್ಲ ನಾಯಿ ಕೊಟ್ಟಿಗೆ ಬದಿಗೆಲ್ಲ ಹೋಗಿ ಬಂದು ಕೂತ್ಕೊಂಡೆ ಅಷ್ಟೇ. ಅಡುಗೆ ಮಾಡೋ ಈಗ. ಓ ನಿಮ್ಮಲ್ಲಿ ಹಾಲು ಸಿಗ್ತಾ ಹಿಂಗೆ? ಹಾಲು ಸಿಕ್ತಿತ್ತೆ. ಈಗ ಹೇಳಲೇ ಬೇಜಾರಾತು ಮರೈತಿ. ನನ್ನ ಕರಿಗೆ 2 ದಿವಸ ಆಯಿತು ಆರಾಮನೇ ಇಲ್ಲಿ. ಎಂತಾತೆ? ಎಂತ ಐತೇನು ಹೇಳ್ತೇ ಇಲ್ಲ. ಎಷ್ಟು ಡಾಕ್ಟ್ರ್ ಕರೆಸ್ದು, ಹುಳಿನ ಔಷಧಿ ಹಾಕಿದೆ, ಎಲ್ಲ ಮಾಡಿದೆ. ಎಂತ ಮಾಡಿದ್ರು ಹೇಳ್ತೇ ಇಲ್ಲ. ಕರು ಕುಡಿದಿದ್ರೆ ಹಾಲು ಕೊಡ್ತಿದ್ದೆ, 2 ಮನೆ ತಕ್ಕ ಹೋಗ್ತಿದ್ದೋ, ಡೇರೆ ಹಾಕ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಕೊಡ್ತೇ ಇಲ್ಲ, ಹಾಲೇ ಕೊಡ್ತಿಲ್ಲ. ಎಂತ ಮಾಡೋದೆ? ಡಾಕ್ಟರ್ ಔಷಧಿನೂ ಆಯ್ತು, ಹಳ್ಳಿ ಔಷಧಿನೂ ಆಯ್ತು, ಎಲ್ಲ ಆಯ್ತು. ತೊಂದರೆಗೂ ನೋಡ್ಸತ್. ಹುಳ ಇದೇನೋ ಹೊಟ್ಟೆಲಿ? ಹುಳನ ಔಷಧಿನೂ ಹಾಕಾಯ್ತು. ಎಂತ ಆಯ್ಕೆ ಹಂಗಾರೆ? ಎಂಥದೇನೋ ಗನ ಕರುವಾಗಿತ್ತೆ ಮರೈತಿ. ದನ ಈಗಷ್ಟೇ ಕರುವಾಕ ಒಂದು 7 ತಿಂಗಳಾಯ್ತು ಅಷ್ಟೇ. ಹಾಲೇ ಕೊಡ್ತಿಲ್ಲ, ಕರು ಕುಡಿತಿಲ್ಲ, ಆಗ ಹಾಲು. ಅದೇ ಆಲೋಚನೆ ಮಾಡ್ಕೂತಿದ್ದೋ ಎಂತ ಮಾಡೋದು ಅಂತ ಹೇಳಿ. ನಂಗೂ ಆ ಸ್ವರ್ಣಪಾದಕ್ಕೆಲ್ಲ ಬಂದ್ರೆ ಹಾಲು ಬೇಕಲ್ಲಿ ಹೇಳಿ ನಿಮ್ಮಲ್ಲಿ ಸಿಕ್ತಾ ಕೇಳೋಣ ಬಂದ್ಯಾ? ಇಲ್ಲೇ ಸಿಕ್ತಿತ್ತು. ಇಲ್ಲಿ ಕರಿಗೆ ಆರಾಮಿಲ್ಲದ ಹ್ಯಾಂಗೆ ಕೊಡೋದೆ? ನಾನು ಕೊಡೋಕಲ್ಲ ಕೊಡದೆ ಕೂತಿದ್ದೆ. ಈಗ 2 ದಿವಸ ಆಯ್ತು ಅದೇ ಬೇಜಾರು ಮಾಡ್ಕೊಂತ ಇದ್ದು. ಎಂತ ಮಾಡೋದು ಹೇಳಿ. ಈಗ ಮತ್ತೆ ಎಲ್ಲ ನಮ್ಮನೆ ಪ್ರಯತ್ನನೂ ಮುಗುತ್ತಾ? ಹಾಂ ಎಲ್ಲ ಆಯ್ತು. ನಂದು ಯಾರು ಡಾಕ್ಟ್ರ್ ಕರಿಸಾಯ್ತು, ಹುಳಿನ ಔಷಧಿ ಕೊಟ್ಟೋ, ಹಳ್ಳಿ ಔಷಧಿ ಕೊಟ್ಟೋ, ನಮ್ಗೆ ಗೊತ್ತಿದ್ದದೆಲ್ಲ ಮಾಡ್ದು. ಎಂತ ಮಾಡಿದ್ರು ಹೇಳ್ತೇ ಇಲ್ಲ ಕರು. ಅಲ್ಲ ಈಗ ನಮ್ಮ ಗುರುಗಳು ಮಂತ್ರಾಕ್ಷತೆ ಕೊಡ್ತಾರಲ್ಲಿ, ಅದ್ರನ್ನ 1-2 ಹಾಕಿ ನೋಡು ಎಂಥ ಪರಿಣಾಮ ಆಗ್ತು ಗೊತ್ತಾಗ್ತು. ಗುರುಗಳ ಮಂತ್ರಾಕ್ಷತೆಯಿಂದವ ಈಗ ನಮ್ಮ ಮನೆಯಲ್ಲಿ ನಂಗಕ್ಕಲ್ಲ ಅದರ ಅನುಭವ ಆಯಿತು. ಈಗ ನನಗೂ ಅಂದರೆ 2 ಜನ ಹೆಣ್ಮಕ್ಳು ಆಗಿದ್ವಾ. ಆವಾಗ ನಾನು ಹೆಣ್ಮಕ್ಕಳು ಎಲ್ಲವೂ ಇದು ಮಾಡ್ತಿದ್ದ. ಹಾಗೆ ಒಂದ್ಸಲ ಗುರುಗಳು ಹೋದಾಗ ಮಂತ್ರಾಕ್ಷತೆ ಕೊಟ್ಟು ನಂಗೆ ಈಗ ಒಂದು ಮಗು ಹುಟ್ಟಿದ್ದ. ಹಂಗೀಗ ಮುಕ್ಕಾಲ್ದಷ್ಟು ಉಪನಯ ನಾನು ಮಾಡಿದ್ದೆ. ಹೌದಾ? ಹಂಗಾಗಿ ನಿಂಗಳು ಒಂದು ನೋಡಿ ಅದು ಒಂದು ಮಾಡೋಣ. ಗುರುಗಳೊಂದು ಕೃಪೆಯಿಂದ ಅದು ಬದುಕ್ತೋಳಾದರೆ ನಮಗೂ ಒಂದು ಖುಷಿ ಹೇಳಿದ್ದಕ್ಕೂ, ನಿಂಗಕ್ಕಿಗೂ ಒಂದು ಇದಾಗ್ತು. ಸ್ವರ್ಣ ಪಾದುಕೆಗೂ ಹಾಲು ಸಿಕ್ಕಿದಂಗೂ ಆಗ್ತು. ಒಂದು ಮಾಡಿ ನೋಡಿ ಅಕ್ಕ. ಅಡ್ಡಿರಿ ಎಲ್ಲ ಆಯಿತು. ನೀ ಹೇಳ್ದೆ ಅಂತ ಮಾಡ್ತೆ ಅಷ್ಟೇ. ನಂಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನೀವು ಹೇಳಿದ್ರೆ ನೋಡುವ. ಅಡ್ಡಿಲ್ಲ, ಕಮ್ಮಿ ಆದರೂ ಸಾಕು ನನಗೆ. ಅಲ್ಲ ಮಂತ್ರಾಕ್ಷತೆ ಇದ್ದು ಅಲ್ದ ನಿಮ್ಮಲ್ಲಿ? ಹಾಂ ಇದ್ದು. ಗುರುಗಳದ್ದೊಂದು ಪ್ರಾರ್ಥನೆ ಮಾಡ್ಕೊಂಡು ತಗೊಂಡು ಹೋಗಿ ಹಾಕಿ. ಅಡ್ಡಿಲ್ಲ, ನಂಗೆ ಬತ್ತಿ ಹಂಗಾರೀಗ.
ಒಂದು ಸಾಕ್ಷಿ ಇಟ್ಕೊಂಡೆ ನಾನು ಹಿಂಗೆ ಹೇಳಿದ್ದೆ ಅಂತೂ ಬದುಕ್ತಾ ಇಲ್ಲ. ಔಷಧಿ ಮಾಡಿದ್ರೆ ಇನ್ನೂ ಕಮ್ಮಿ ಆಯ್ದಿಲ್ಲಾಗಿತ್ತೆ. ಎಷ್ಟು ಬೇಗ ಕಮ್ಮಿ ಆಯಿತು ಅಂದರೆ ಜೀವ ಉಳಿಸಿದೆ ನನ್ನ ಮಗಿ ಕರಿಯಿಂದ. ಅದರಲ್ಲೂ ದನದ ಕರ ಅವ್ರ ಗೋ ಬಗ್ಗೆ ಅಷ್ಟೆಲ್ಲ ಇದು ಮಾಡ್ತರು, ಅವ್ರು ಅದನ್ನ ರಕ್ಷಣೆ ಮಾಡೋದೇ ಇರ್ತಾರ. ಇದು ನಾ ಹೇಳಿದ್ದಕ್ಕೂ ನಿನ್ನ ಕರ ಉಳ್ದಿದ್ದಕ್ಕೂ ಸಾಕು, ನನ್ನ ಜೀವನ ಇಷ್ಟಕ್ಕೆ ಸಾರ್ಥಕ, ಸಾಕು. ಒಂದು ಮೂಗು ಪ್ರಾಣಿ ಉಳಿಸಿದೆ ಅದಕ್ಕೆ ಎಲ್ಲವಕ್ಕೂ ಹೀಗೆ ನಾನು ಹೇಳ್ತೆ. ಆದಷ್ಟು ಜನಿಗೆ ಗುರುಗಳ ಮಹತ್ವ ಏನು ಅಂತ ಹೇಳ್ತೆ. ನೀವು ಎಲ್ಲವೂ ಹೀಗೆ ಮಾಡಿ, ಎಲ್ಲವೂ ಅಷ್ಟೇ. ಗುರುಗಳು ನಂಬೋದವ್ರು ಯಾರಿಗೂ ಕೈ ಬಿಟ್ಟಿಲ್ಲ ದೇವರು. ಇಷ್ಟು ಬೇಗ ನಂಗೆ ಕರು ಈಗ ಕಮ್ಮಿ ಆಗ್ತದೆ ನಂಗೆ ಎಣಿಸೇ ಇಲ್ಲ. ನಾನು ಗುರುಗಳು ನಂಬಿ ಎಲ್ಲದೂ ಒಳ್ಳೇದಾಯ್ತು. ಹರೇ ರಾಮ್.